ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಕ್ಷಿತ್ ಮೋರೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕೆ ನಾನು ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಅಂದರೆ ಅದಕ್ಕೆ ಕಾರಣ ಎಕ್ಸಾಮು. ಹೌದು, ನಮಗೆ ಎಕ್ಸಾಮ್ ಇತ್ತು, ಆದ್ದರಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹಾಕೋಣ, ಲಾಸ್ಟ್ ಡೇ ಅಲ್ವ ಎಕ್ಸಾಮ್ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿರಿ, ಎಲ್ಲ ಇವತ್ತು ಓದ್ಕೊತ ಕೂತ್ಕೊಂಡಿದ್ದಾರೆ. ವ್ಯಾನಲ್ಲೂ ಅಷ್ಟು ಜನ ಓದ್ಕೊತಾ ಇದ್ದಾರೆ, ಕೆಳಗಡೆ ಅಷ್ಟು ಜನ ಕೂತ್ಕೊಳ್ತಾ ಇದ್ದಾರೆ ನಮ್ಮ ಹುಡುಗಿರೆಲ್ಲ. ನೋಡಿ, ಇಲ್ಲೆಲ್ಲ ಮರದಲ್ಲೆಲ್ಲ ಕೂತ್ಕೊಂಡು ಓದ್ತಾ ಇದ್ವಿ. ನಮ್ಗೆ ಎಕ್ಸಾಮ್ ಇದ್ದಿದ್ದು ಚಳ್ಳಕೆರೆಯಲ್ಲಿ. ನಾನು 10 ಗಂಟೆಗೆ ರೆಡಿಯಾಗಿಬಿಟ್ಟು ಬಳ್ಳಿಗೆ ಬಂದು ಅಲ್ಲಿದ್ದ ವ್ಯಾನಲ್ಲಿ ಹತ್ಕೊಂಡ್ಬಂದೆ. ಎಕ್ಸಾಮ್ ಎಲ್ಲ ಮುಗೀತು, ಇವತ್ತು ಲಾಸ್ಟ್ ಡೇ ಅಲ್ವಾ, ಮುಗೀತು. ಮತ್ತು ಎಕ್ಸಾಮು ಸ್ಟಾರ್ಟ್ ಆಗಿದ್ದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮ ಹುಡುಗಿರೆಲ್ಲ ಖುಷಿಯಾಗಿದ್ದಾರೆ ಎಕ್ಸಾಮ್ ಮುಗಿದಿದೆ ಅಂತ. ನೋಡಿ, ಡೈಲಿ ನಮ್ಮ ಫ್ರೆಂಡ್ಸಿಗೆ ಕೇಳ್ತಾಯಿದ್ರು ಇವತ್ತು ವೀಡಿಯೋ ಮಾಡಲ್ಲ ಅಂತ. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ 2 ದಿನ. ಮತ್ತು 3ನೇ ದಿನ ಮಾಡೋಣ ಅಂದ್ಕೊಂಡೆ. ಬಟ್ ಅವತ್ತು ನನ್ನ ಮಗನ ಸ್ಕೂಲ್ ವ್ಯಾನು ಆಕ್ಸಿಡೆಂಟ್ ಆಗಿತ್ತು. ಬಟ್ ಅದಂಗಾಗಿ ನಾನು ಅವತ್ತು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಸದ್ಯಕ್ಕೆ ಹುಡುಗರಿಗೇನು ವ್ಯಾನಲ್ಲಿರೋರಿಗೆ ಹುಡುಗರಿಗೇನು ತೊಂದರೆ ಆಗಿರಲಿಲ್ಲ ನಮ್ಮ ಅದೃಷ್ಟಕ್ಕೆ. ಈಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ಬಳ್ಳಿಯಲ್ಲಿ ಇಳಿದೆ. ಕರ್ಕೊಂಡು ಹೋಗೋಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಬಂದಿದ್ದರು. ಅವನು ಮಸಾಲೆ ಪೂರಿ ತಿನ್ನಬೇಕು ಅಂತ, ಅದಕ್ಕೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಮಸಾಲೆ ಪೂರಿ ತಿನ್ನೋಕೆ ಹೋದ್ವಿ. ನೋಡಿ, ಈಗ ತಾನೇ ಮನೆ ಹತ್ರ ಬಂದೆ, 6 ಗಂಟೆ ಏನೋ ಆಗಿತ್ತು. ಬಂದುಬಿಟ್ಟು ಅವ್ನು ಸ್ನಾನ ಮಾಡಿ ನಾನು ನಮ್ಮ ಮನೆ ಹತ್ರ ಪೂಜೆ ಮಾಡೋಕ್ಕಂತ ಬಂದಿದ್ವಿ. ನೋಡಿ, ಈಗ ಪೂಜೆ ಎಲ್ಲ ಆಯಿತು. ಆ ಕಾರಣದಿಂದ ನಾನು ಎಕ್ಸಾಮ್ ಇರೋದ್ರಿಂದ ಮತ್ತು ನನ್ನ ಮಗು ಆ ಥರ ಆಗಿದ್ದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದರಿಂದ ಸ್ವಲ್ಪ ಬೇಜಾರಾಗಿದ್ದರೆ ಎಲ್ಲರಿಗೂ ಫ್ರೆಂಡ್ಸಿಗೆ ಸಾರಿ ಕೇಳ್ತೀನಿ. ಇವತ್ತಿಂದ ಆಲ್ಮೋಸ್ಟ್ ವೀಡಿಯೋ ಹಾಕೋಕ್ಕೆ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.